Dear students, in the departmental Swabodha class, Shri Uma Maheshwar sir has explained you about univariate frequency distribution. Today, I am going to explain bivariate frequency distribution. Bi means two. Bivariate means two variables. That is, the frequency distribution of two related variables at a time is called as bivariate frequency distribution. Frequency distribution of one variable is univariate frequency distribution or simply frequency distribution. ಒಂದು ವೇರಿಯಬಲಿನ ಆಧಾರದ ಮೇಲೆ ನಾವು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಆವೃತ್ತಿ ವಿತರಣೆಯನ್ನು ರಚಿಸಿದ್ದೇ ಆದರೆ ಅದು ಯೂನಿವೇರಿಯೇಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಥವಾ ಸಿಂಪ್ಲಿ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಆವೃತ್ತಿ ವಿತರಣೆ ಎಂಬುದಾಗಿ ಕರೆಸಿಕೊಳ್ಳಲ್ಪಡುತ್ತದೆ. ಫಾರ್ ಎಕ್ಸಾಂಪಲ್, frequency distribution of heights of the students of a class, frequency distribution of weights of the students of a class, frequency distribution of marks obtained by the students of a class, frequency distribution of parents' income of the students of a class. ಹೀಗೆ ಒಂದು ತರಗತಿಯ ವಿದ್ಯಾರ್ಥಿಗಳ ಎತ್ತರದ ಆಧಾರದ ಮೇಲೆ ಅಥವಾ ಅವರು ಗಳಿಸಿದ ಅಂಕಗಳ ಆಧಾರದ ಮೇಲೆ ಅಥವಾ ಅವರ ತೂಕಗಳ ಆಧಾರದ ಮೇಲೆ ಅಥವಾ ಪೋಷಕರ ಆದಾಯದ ವರಮಾನದ ಆಧಾರದ ಮೇಲೆ ಹೀಗೆ ಯಾವುದೋ ಒಂದು ವೇರಿಯಬಲ್ನ ಆಧಾರದ ಮೇಲೆ ನಾವು ಆವೃತ್ತಿ ವಿತರಣೆಯನ್ನು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ನ ರಚಿಸಿದ್ದೇ ಆದರೆ ಅದಕ್ಕೆ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಯೂನಿವೇರಿಯೇಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಎಂಬುದಾಗಿ ಕರೆಯುತ್ತೇವೆ. ಈ ಬೈವೇರಿಯೇಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅದರ ಮುಂದುವರೆದ ಕಾನ್ಸೆಪ್ಟು. ಎರಡು ವೇರಿಯಬಲ್ಗಳ ರಿಲೇಟೆಡ್ ವೇರಿಯಬಲ್ ಒಂದಕ್ಕೊಂದು ಸಂಬಂಧವನ್ನು ಸಂಬಂಧಿಸಿದ ಎರಡು ವೇರಿಯಬಲ್ಗಳ ಆಧಾರದ ಮೇಲೆ ನಾವು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಆವೃತ್ತಿ ವಿತರಣೆಯನ್ನು ರಚಿಸಿದ್ದೇ ಆದರೆ ಅದಕ್ಕೆ ನಾವು ಬೈವೇರಿಯೇಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಎಂಬುದಾಗಿ ಕರೆಯುತ್ತೇವೆ. ಈಗ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಆಫ್ ಸ್ಟೂಡೆಂಟ್ಸ್ ಆಫ್ ಎ ಕ್ಲಾಸ್ ಆನ್ ದ ಬೇಸಿಸ್ ಆಫ್ ಹೈಟ್ಸ್ ಆ್ಯಂಡ್ ವೆಯ್ಟ್ಸ್, ವಿದ್ಯಾರ್ಥಿಗಳ ಎತ್ತರ ಮತ್ತು ತೂಕಗಳ ಆಧಾರದ ಮೇಲೆ ನಾವು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ನ ರಚಿಸಿದ್ದೇ ಆದರೆ ಅದಕ್ಕೆ ನಾವು ಬೈವೇರಿಯೇಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಎಂಬುದಾಗಿ ಕರೆಯುತ್ತೇವೆ. 130ರಿಂದ 135 ಸೆಂಟಿಮೀಟ್ರು ಎತ್ತರವನ್ನು ಹೊಂದಿರತಕ್ಕಂಥ ಹಾಗೂ 30ರಿಂದ 35 kg ತೂಕವನ್ನು ಹೊಂದಿರತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದಾಗ ನಾವು ಬೈವೇರಿಯೇಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ನೇ ಮಾಡಬೇಕಾಗುತ್ತೆ. 35ರಿಂದ 140 ಸೆಂಟಿಮೀಟರ್ ಎತ್ತರ ಇರುವಂತಹ ಹಾಗೂ 35ರಿಂದ 40 kg ತೂಕವನ್ನಿರುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತಂದರೆ ನಾವು ಬೈವೇರಿಯೇಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ನ ಮಾಡ್ಕೋಬೇಕಾಗುತ್ತೆ. ಸೊ ಎರಡು ವೇರಿಯಬಲ್ಗಳ ಆಧಾರದ ಮೇಲೆ, ಎರಡು ಚಲಕಗಳು ಒಂದಕ್ಕೊಂದು ಸಂಬಂಧವನ್ನು ಹೊಂದಿರುವಂಥ ಎರಡು ಚಲಕಗಳ ಆಧಾರದ ಮೇಲೆ ನಾವು ಆವೃತ್ತಿ ವಿತರಣೆಯನ್ನು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ನ ಫಾರ್ಮ್ ಮಾಡೋದಕ್ಕೆ, ರಚಿಸೋದಕ್ಕೆ, ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ನಾವು ಫಾರ್ಮೇಷನ್ ಆಫ್ ಬೈವೇರಿಯೇಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಎಂಬುದಾಗಿ ಕರೆಯುತ್ತೇವೆ. ಈಗ ಈ ಬೈವೇರಿಯೇಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಮೇಲೆ ಒಂದು ಲೆಕ್ಕವನ್ನು ಮಾಡೋಣ. ಇದು 10 ಅಂಕಗಳ ಒಂದು ಲೆಕ್ಕ. ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್. ಎಸ್, ದ ಪ್ರಾಬ್ಲಮ್ ಈಸ್ ರಿಟನ್ ಆನ್ ದ ಬೋರ್ಡ್. Given below are the ages of mothers and number of children. Prepare a bivariate frequency table. ಕೆಳಗೆ ಕೊಟ್ಟಿರತಕ್ಕಂಥ ದತ್ತಾಂಶಗಳು, ಎರಡು ಟೇಬಲ್ಗಳಲ್ಲಿ ಏನು ಕೊಟ್ಟಿದ್ದೀನಿ, ಆ ದತ್ತಾಂಶಗಳು ಏನನ್ನು ಸೂಚಿಸುತ್ತವೆ ಅಂತಂದರೆ ಏಜಸ್ ಆಫ್ ಮದರ್ಸ್, ತಾಯಂದರ ವಯಸ್ಸು ಹಾಗೂ ಅವರಿಗಿರುವಂಥ ಮಕ್ಕಳ ಸಂಖ್ಯೆಯನ್ನು ತೋರಿಸುತ್ತವೆ. ಪ್ರಿಪೇರ್ ಬೈವೇರಿಯೇಟ್ ಫ್ರೀಕ್ವೆನ್ಸಿ ಟೇಬಲ್. ಒಂದು ಬೈವೇರಿಯೇಟ್ ಫ್ರೀಕ್ವೆನ್ಸಿ ಟೇಬಲನ್ನು ರಚಿಸಿ. ಅಂದರೆ ಯಾವ್ಯಾವ ವಯಸ್ಸಿನ ತಾಯಂದರಿಗೆ ಎಷ್ಟೆಷ್ಟು ಮಕ್ಕಳು ಇರುತ್ತಾರೆ ಎನ್ನುವಂಥದ್ದಕ್ಕೆ ಉತ್ತರಿಸಲಿಕ್ಕೆ ನಾವು ರಚಿಸುವಂಥ ಟೇಬಲ್ ಏನಿದೆ ಅದಕ್ಕೆ ನಾವು ಬೈವೇರಿಯೇಟ್ ಫ್ರೀಕ್ವೆನ್ಸಿ ಟೇಬಲ್ ಎಂಬುದಾಗಿ ಕರೆಯುತ್ತೇವೆ.
ಸೊ ಟೇಬಲ್ 3 ಕಾಲಮ್ಗಳನ್ನು ಒಳಗೊಂಡಿದೆ. ಸೀರಿಯಲ್ ನಂಬರ್, ಏಜಸ್ ಆಫ್ ಮದರ್ಸ್, ನಂಬರ್ ಆಫ್ ಚಿಲ್ಡ್ರನ್. ಕ್ರಮ ಸಂಖ್ಯೆ 1 ರಿಂದ 20 ಇದು ಕಂಟಿನ್ಯೂ ಟೇಬಲ್ 1 to 10, 11 to 20. ಸೆಕೆಂಡ್ ಕಾಲಮ್ ಏಜಸ್ ಆಫ್ ಮದರ್ಸ್, ತಾಯಂದಿರ ವಯಸ್ಸು. ಮೂರನೇ ಕಾಲಮು ಅವರಿಗಿರುವಂಥ ಮಕ್ಕಳ ಸಂಖ್ಯೆ. ಸೀರಿಯಲ್ ನಂಬರ್ 1 ಮೊದಲ ತಾಯಿ, ವಯಸ್ಸು ಎಷ್ಟಿದೆ? 28. ಮಕ್ಕಳು ಎಷ್ಟು ಮಕ್ಕಳಿದ್ದಾರೆ? 1 ಮಗು ಇದೆ. ಎರಡನೇ ತಾಯಿಗೆ 37 ವಯಸ್ಸು, ಮಕ್ಕಳ ಸಂಖ್ಯೆ 0. ಮೂರನೇ ತಾಯಿಗೆ 42 ವಯಸ್ಸು, ಮಕ್ಕಳ ಸಂಖ್ಯೆ 3. ಹೀಗೆ 20ನೇ ತಾಯಿಗೆ 48 ವಯಸ್ಸು, 5 ಮಕ್ಕಳು. ಸೊ ಇದಕ್ಕೆ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ನ ಫಾರ್ಮ್ ಮಾಡಿ. ಸೊಲ್ಯೂಷನ್. So here we have two variables by means two. We have two variables. One variable is ages of mothers and another variable is number of children. We have to proceed as we approach in univariate frequency distribution. Univariate frequency distribution ಅಲ್ಲಿ ನಾವು ಸೊಲ್ಯೂಷನ್ ಅನ್ನು ಹೇಗೆ ಅಪ್ರೋಚ್ ಮಾಡ್ತೀವೋ ಅದೇ ಪ್ರೊಸೀಜರ್ ನಲ್ಲಿ ಇದು ಕೂಡ ಅಪ್ರೋಚ್ ಮಾಡಬೇಕಾಗುತ್ತೆ. ಇಲ್ಲಿ ಎರಡು ವೇರಿಯೇಬಲ್ನ ಇಂಡಿವಿಜುವಲ್ ಆಗಿ ಸೆಪರೇಟ್ ಆಗಿ ತೆಗೆದುಕೊಂಡು ಮಾಡಬೇಕಾಗುತ್ತೆ. ಸೊ ಏಜಸ್ ಆಫ್ ಮದರ್ಸ್. ಸೊ ಹೈಯೆಸ್ಟ್ ವ್ಯಾಲ್ಯೂ, ಲೋಯೆಸ್ಟ್ ವ್ಯಾಲ್ಯೂ. ಹೈಯೆಸ್ಟ್ ವ್ಯಾಲ್ಯೂ highest age of mother is 48. H is equal to L. Maximum value or highest value 48. Lowest age of the mother is 22. 22. Serial number 17. Age of the mother is 22. Maximum value 48. Minimum value 22. Or highest value 48. Lowest value 22. So subtract. You will get the difference. The difference is 26. This is called as range. ವ್ಯಾಪ್ತಿ ಎಷ್ಟಿದೆ? 26. ಈಗ ನಾವೇನು ಮಾಡಬೇಕು? ಯೂಶುವಲ್ ಪ್ರೊಸೀಜರ್ನಲ್ಲಿ ನಂಬರ್ ಆಫ್ ಕ್ಲಾಸಸ್ನ ಫಸ್ಟ್ ಕಂಡುಕೋಬೇಕಾಗುತ್ತೆ. ನಂಬರ್ ಆಫ್ ಕ್ಲಾಸಸ್ ಕ್ಯಾನ್ ಬಿ ಒಬ್ಟೈನ್ಡ್ ಬೈ ಯೂಸಿಂಗ್ ಸ್ಟ್ರೆಚಸ್ ಫಾರ್ಮುಲಾ. ಆಫ್ಟರ್ವರ್ಡ್ಸ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ವಿಡ್ತ್ ಆಫ್ ದ ಕ್ಲಾಸ್. ಸೊ ಇಟ್ ಈಸ್ ಸಮ್ವಾಟ್ ಎ ಕಾಂಪ್ಲಿಕೇಟೆಡ್ ಪ್ರೊಸೀಜರ್. ಅದಕ್ಕೆ ನಾವಿಲ್ಲೇ ಮಾಡ್ತಾ ಇದ್ವಿ, ಉಲ್ಟಾ ಮಾಡ್ತಾ ಇದ್ವಿ. ಸ್ವಲ್ಪ ಈಸಿ ಮೆಥಡನ್ನು ಅಡಾಪ್ಟ್ ಮಾಡ್ಕೊತಿದ್ವಿ. ಹೆಂಗಂದರೆ ಫಸ್ಟು ವಿಡ್ತನ್ನು ಫಿಕ್ಸ್ ಮಾಡಿಬಿಟ್ಟು ಅಪ್ರಾಕ್ಸಿಮೇಟ್ ನಂಬರ್ ಆಫ್ ಕ್ಲಾಸಸ್ ಎಷ್ಟು ಬರ್ತಾವೆ ಅಂತಕ್ಕಂಥದ್ದನ್ನು ಕಂಡುಹಿಡ್ತೀವಿ. ಲೆಟ್ ವಿಡ್ತ್ ಡಬ್ಲ್ಯೂ ಬಿ 5. ವಿಡ್ತ್ ಆಫ್ ದ ಕ್ಲಾಸ್ ಇಂಟರ್ವಲ್ಲು 5 ಇರಲಿ ಎಂಬುದಾಗಿ ನಾವು ತೆಗೆದುಕೊಳ್ತಿದ್ದೀವಿ. ಗೊತ್ತಾಯ್ತು? ಸೊ 5 ಅಂತ ತೆಗೆದುಕೊಂಡಾಗ ನಂಬರ್ ಆಫ್ ಕ್ಲಾಸಸ್ ಎಷ್ಟು ಬರ್ತವೆ? ಅಪ್ರಾಕ್ಸಿಮೇಟ್ ಆಗಿ 6 ಡಿವೈಡೆಡ್ ಬೈ ಡಬ್ಲ್ಯೂ ಮಾಡಬೇಕು. ರೇಂಜನ್ನು ಡಬ್ಲ್ಯೂಯಿಂದ ಡಿವೈಡ್ ಮಾಡಬೇಕು. ಸೊ 26 ಡಿವೈಡ್ ಬೈ 5 ಅಂತಂದರೆ 5.2 ಬರುತ್ತೆ. 26ನ 5ರಿಂದ ಡಿವೈಡ್ ಮಾಡಿದ್ರೆ 5.2 ಬರುತ್ತೆ. ಅಪ್ರಾಕ್ಸಿಮೇಟ್ಲಿ 6. 5 ಕ್ಲಾಸ್ ಫುಲ್ ಕ್ಲಾಸ್ ಇದು ಹಾಫ್ ಕ್ಲಾಸ್ ಒಂದು ಅಂತ ತೆಗೆದುಕೊಳ್ಳೋಣ. ಒಟ್ಟು ಅಂದಾಜು 6 ಕ್ಲಾಸ್ ಇಂಟರ್ವಲ್ಗಳು ಬರ್ತವೆ. ಇಲ್ಲಿ ನಾವು ವಿಡ್ತನ್ನು 5 ಹೇಗೆ ತಗೋಬೇಕು ಅಂತಂದರೆ ಹೇಗೆ ತೊಗೊಂಡಿದ್ವಿ? ಇಟ್ ಈಸ್ ಎ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್. ಈಗ ನಾವು ಮೊದಲು ಏನು ಮಾಡಬೇಕು? 10ರಿಂದ ಡಿವೈಡ್ ಮಾಡಬೇಕು. 26 ಡಿವೈಡೆಡ್ 10 ಮಾಡಿದ್ರೆ ಏನಾಗುತ್ತೆ? 2.6 ಅಂದರೆ ಅಪ್ರಾಕ್ಸಿಮೇಟ್ಲಿ 3 ಕ್ಲಾಸಸ್ ಬರ್ತವೆ. ಈಗ ನಮ್ಮ ಒಂದು ಫ್ರೀಕ್ವೆನ್ಸಿ ಟೇಬಲ್ನಲ್ಲಿ ನಮಗೆ ನಂಬರ್ ಆಫ್ ಕ್ಲಾಸಸ್ ಎಷ್ಟಿರಬೇಕು ಅಂತಂದರೆ ತುಂಬ ಕಡಿಮೆ ಇರಬಾರ್ದು, ತುಂಬ ಜಾಸ್ತಿ ಇರಬಾರ್ದು. ಅಂದರೆ 5ರಿಂದ 10 ಇಟ್ ಇಸ್ ಎ ಕನ್ವೀನಿಯಂಟ್ ನಂಬರ್ ಆಫ್ ಕ್ಲಾಸ್ ಇಂಟರ್ವಲ್ಸ್ ಅಂತ ಹೇಳ್ತೀವಿ. ನಮಗೆ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ನ ಫಾರ್ಮ್ ಮಾಡಲಿಕ್ಕೆ, ಟೇಬಲನ್ನು ಫಾರ್ಮ್ ಮಾಡಲಿಕ್ಕೆ ಕೂಡ ಅನುಕೂಲ ಆಗುತ್ತೆ, ಸುಲಭ ಆಗುತ್ತೆ. ಸೊ 10ರಿಂದ ಡಿವೈಡ್ ಮಾಡೋಣ. 10 ಬಿಡ್ತು 10ಅನ್ನು ತೆಗೆದುಕೊಂಡಾಗ 2.6 ಅಂದರೆ ಅಪ್ರಾಕ್ಸಿಮೇಟ್ಲಿ 3 ಕ್ಲಾಸಸ್ ಬರ್ತವೆ. ತುಂಬ ಕಡಿಮೆ ಆಯಿತು, 5 ಒಳಗಡೆ ಆಯಿತು. ಈಗ 26 ಡಿವೈಡ್ ಬೈ 5 ಮಾಡ್ತೀನಿ. 10ದಿಂದ 5 ತಗೊಂತೀನಿ. ಅವಾಗ 5.5 ಅಂತಂದರೆ ಅಪ್ರಾಕ್ಸಿಮೇಟ್ಲಿ 6 ಕ್ಲಾಸಸ್. ಓಕೆ, ಇಟ್ ಈಸ್ ಮಾಡರೇಟ್ ನಂಬರ್ ಆಫ್ ಕ್ಲಾಸಸ್. ಅದಕ್ಕೆ ಇದನ್ನು ತೆಗೆದುಕೊಂಡಿದ್ದೀವಿ. ಸಪೋಸ್ ನಮ್ಗೆ ಇದು ಕಮ್ಮಿ ಆಯಿತು, ಕಡಿಮೆ ಆಯಿತು, ಇನ್ನೂ ಜಾಸ್ತಿ ಮಾಡಬೇಕು ಅಂತ ನಾವೇನು ಮಾಡಬೇಕು? 26 ಡಿವೈಡೆಡ್ ಬೈ 2 ತೆಗೆದುಕೊಂಡು ಹೋಗಬೇಕು. ಎಷ್ಟಾಗುತ್ತೆ? 13. ಸೊ ತುಂಬ ಜಾಸ್ತಿ ಕ್ಲಾಸ್ ಇಂಟರ್ವಲ್ ಆಗುತ್ತೆ. ಸೊ ನಾವು ಫಾರ್ಮೇಷನ್ ಮಾಡೋದು ಕೂಡ ಕಷ್ಟ ಆಗುತ್ತೆ, ಕನ್ಫ್ಯೂಷನ್ ಆಗುತ್ತೆ. ಸೊ ಮಾಡ್ರೇಟ್ ಆಗಂತಂದರೆ 5ರಿಂದ 10 ಇರಬೇಕು. ಸೊ ಇದನ್ನು ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಮೇಲೆ ನಾವು ಕಂಡುಹಿಡ್ಕೋಬೇಕಾಗುತ್ತೆ. ಇದು ಹೇಗಪ್ಪ ಅಂತಂದರೆ, ನಾವು ಸೌತೆಕಾಯಿ ಹೆಚ್ಚಿದಂಗೆ ಸೌತೆಕಾಯಿನ ಇಬ್ಬರಿಗೆ ಹಂಚಬೇಕು ಅಂತಂದಾಗ ಎರಡು ದೊಡ್ಡ ಪೀಸ್ಗಳು ಬರ್ತವೆ. 3ರಿಗೆ ಹಂಚಬೇಕಂತಂದರೆ ಸ್ವಲ್ಪ ಸಣ್ಣ ಪೀಸ್ಗಳು ಬರ್ತವೆ. 10 ಜನಕ್ಕೆ ಹಚ್ಚಬೇಕಪ್ಪ ಅಂತಂದರೆ ತುಂಬ ಚಿಕ್ಕ ಪೀಸ್ಗಳು ಬರ್ತವೆ.
ಹಾಗೆ ನಮಗೆ ನಂಬರ್ ಆಫ್ ಕ್ಲಾಸಸ್ ಜಾಸ್ತಿ ಆಗಬೇಕು ಅಂತಂದರೆ ಬಿಡ್ತನ ಕಮ್ಮಿ ಮಾಡ್ತಾ ಹೋಗಬೇಕು. ನಂಬರ್ ಆಫ್ ಕ್ಲಾಸಸ್ ಕಮ್ಮಿ ಆಗಬೇಕಂದ್ರೆ ಬಿಡ್ತನ ಜಾಸ್ತಿ ಮಾಡ್ತಾ ಹೋಗಬೇಕು. ಆವಾಗ ನಮಗೆ ಯಾವುದು ಶೂಟಬಲ್ ಬಿಡ್ತು ಅಂತಕ್ಕಂಥದ್ದು ಡಿಸೈಡ್ ಆಗುತ್ತೆ. ಇಲ್ಲಿ ಶೂಟಬಲ್ ಬಿಡ್ತು 5 ಅಂತ ತೆಗೆದುಕೊಂಡಿದ್ದೀನಿ. ಮಾಡಿದಾಗ ನಮಗೆ ಅಪ್ರಾಕ್ಸಿಮೇಟ್ ನಂಬರ್ ಆಫ್ ಕ್ಲಾಸಸ್ ಎಷ್ಟು ಬರ್ತವೆ? 6. ಈಗ ಇನ್ನೊಂದು ವೇರಿಯೇಬಲ್ ಯಾವುದಿದೆ? ನಂಬರ್ ಆಫ್ ಚಿಲ್ಡ್ರನ್ ಅನ್ನೋದರ ವೇರಿಯೇಬಲ್, ಸೆಕೆಂಡ್ ವೇರಿಯೇಬಲ್. ನಂಬರ್ ಆಫ್ ಚಿಲ್ಡ್ರನ್ ಎಷ್ಟಿದೆ? ಇಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ, ಹೈಯೆಸ್ಟ್ ವ್ಯಾಲ್ಯೂ ಎಷ್ಟಿದೆ? 6 ಇದೆ. ಮ್ಯಾಕ್ಸಿಮಮ್ ನಂಬರ್ ಆಫ್ ಚಿಲ್ಡ್ರನ್ ಎಷ್ಟಿದ್ದಾರೆ? ಹೆಚ್ಚಿನ ಸಂಖ್ಯೆ ಮಕ್ಕಳು ಎಷ್ಟಿದ್ದಾರೆ? 6 ಇದ್ದಾರೆ. ಲೋಯೆಸ್ಟ್ ವ್ಯಾಲ್ಯೂ 0 ಇದೆ. ಡಿಫರೆನ್ಸ್ r is equal to 6. Since the variable is discrete, we take it as it is. The discrete variable, number of children, ಅದು discrete variable. Discrete variable, continuous variable ಅಲ್ಲಿ ತಿಳಿಸಿದ್ದಾರೆ. ಸೊ ಇದು discrete variable ಆದ್ದರಿಂದ ನಾವು as it is 0, 1, 2, 3, 4, 5, 6 ಅಂತಾನೆ ತೆಗೆದುಕೊಳ್ಳೋಣ. ಅಥವಾ ನಾವು ಕ್ಲಾಸ್ ಇಂಟರ್ವಲ್ಲೇ ಮಾಡಬೇಕು ಅನ್ನೋದಾದರೆ ಏನು ಮಾಡ್ಬೋದು? 6 ಡಿವೈಡೆಡ್ ಬೈ 10 ಅಂತ ತೆಗೆದುಕೊಂಡ್ರೆ 10 ತೆಗೆದುಕೊಂಡ್ರೆ 0.6 ಆಗುತ್ತೆ. ಅಂದರೆ ಒಂದೇ ಒಂದು ಕ್ಲಾಸ್ ಇಂಟರ್ವಲ್ ಬರುತ್ತೆ. 6 ಡಿವೈಡೆಡ್ ಬೈ 5 ಮಾಡಿದ್ರೆ 1.2 ಅಂತಂದರೆ 2 ಕ್ಲಾಸ್ ಬರ್ಬೋದು. ಆಮೇಲೆ 6 ಡಿವೈಡೆಡ್ ಬೈ 2 ಮಾಡಿದರೆ 3 ಕ್ಲಾಸಸ್. ಸೊ ನಾವು ಏನೇ ಬಿಟ್ಟು ಸಡನ್ ಮಾಡ್ತಾ ಹೋದ್ರು ಕೂಡ ನಂಬರ್ ಆಫ್ ಕ್ಲಾಸಸ್ ಜಾಸ್ತಿ ಆಗುತ್ತೆ. 6 ಡಿವೈಡೆಡ್ ಬೈ 1 ಮಾಡಬೇಕಾಗುತ್ತೆ. 1 ಅಂದರೆ ಅದು ಡಿಸ್ಕ್ರೀಟೇ ಆಗಿರುತ್ತೆ. ಸೊ we take number of children as it is 0, 1, 2, 3, 4, 5, 6. Now bivariate frequency table. ಇಲ್ಲಿ I have drawn the outer sketch of the bivariate table. So rows and columns, horizontal rows, vertical columns ಎರಡು ಬರುತ್ತೆ. ಎರಡು ವೇರಿಯೇಬಲ್, ಏಜಸ್ ಆಫ್ ಮದರ್ಸ್ನ ಹೀಗೆ ತೆಗೆದುಕೊಳ್ತಾರೆ ಡೌನ್ವರ್ಡ್ಸು, ಆಮೇಲೆ ನಂಬರ್ ಆಫ್ ಚಿಲ್ಡ್ರನ್ನ ಹೀಗೆ ತೆಗೆದುಕೊಳ್ತಾರೆ. ಸೊ ಏಜಸ್ ಆಫ್ ಮದರ್ಸು ಹಿಂಗೆ ಹಾರಿಜಾಂಟಲ್ ಏಜಸ್ ಆಫ್ ಮದರ್ಸು, ವರ್ಟಿಕಲ್ ಅಲ್ಲಿ ನಂಬರ್ ಆಫ್ ಚಿಲ್ಡ್ರನ್ ಬರ್ತಾರೆ. ಈಗ ಏಜಸ್ ಆಫ್ ಮದರ್ಸ್ಗೆ ಕ್ಲಾಸಸ್ ಇಂಟರ್ವಲ್ ಕನ್ಸ್ಟ್ರಕ್ಟ್ ಮಾಡಬೇಕು. ಫಸ್ಟ್ ಕ್ಲಾಸ್ ಇಂಟರ್ವಲ್ನ ನಾವು ಕನ್ಸ್ಟ್ರಕ್ಟ್ ಮಾಡಬೇಕು. ಫಸ್ಟ್ ಕ್ಲಾಸ್ ಇಂಟರ್ವಲ್ನ ಕನ್ಸ್ಟ್ರಕ್ಟ್ ಮಾಡ್ಕೊಳ್ಳಿಕ್ಕೆ ನಾವು ಸ್ವಲ್ಪ ಶ್ರಮ ಪಡಬೇಕು. ಮಿಕ್ಕ ಕ್ಲಾಸ್ ಇಂಟರ್ವಲ್ಗಳು ಆಟೋಮೆಟಿಕ್ಕಾಗಿ ತಾವೇ ಕನ್ಸ್ಟ್ರಕ್ಷನ್ ಆಗ್ತವೆ. ಗೊತ್ತಾಯ್ತು? ಈಗ ಫಸ್ಟ್ ಕ್ಲಾಸ್ ಇಂಟರ್ವಲ್ ಕನ್ಸ್ಟ್ರಕ್ಟ್ ಮಾಡಬೇಕು ಅಂತಂದರೆ ವಿ ಹ್ಯಾವ್ ಟು ಕೀಪ್ ಇನ್ ಮೈಂಡ್ 4 ಪಾಯಿಂಟ್ಸ್. 4 ಪಾಯಿಂಟ್ಸ್ ಆರ್ ಟು ಬಿ ಕೆಪ್ಟ್ ಇನ್ ಮೈಂಡ್ ವೈಲ್ ಕನ್ಸ್ಟ್ರಕ್ಟಿಂಗ್ ಫಸ್ಟ್ ಕ್ಲಾಸ್ ಇಂಟರ್ವಲ್. ಏನಪ್ಪ ಅಂದರೆ ಫಸ್ಟ್ ಪಾಯಿಂಟ್ ಏನು ಅಂತಂದರೆ ದ ಮಿನಿಮಮ್ ವ್ಯಾಲ್ಯೂ ಶುಡ್ ಕಮ್ ಇನ್ ದಟ್ ಕ್ಲಾಸ್ ಇಂಟರ್ವಲ್. ಫಸ್ಟ್ ಕ್ಲಾಸ್ ಇಂಟರ್ವಲ್ನಲ್ಲಿ ಮಿನಿಮಮ್ ವ್ಯಾಲ್ಯೂ, ಲೋಯೆಸ್ಟ್ ವ್ಯಾಲ್ಯೂ ಇದೆಯಲ್ಲ ಇದು ಬರಬೇಕು. ಎರಡನೇ ಪಾಯಿಂಟು ದ ಲೋಯರ್ ಲಿಮಿಟ್ ಆಫ್ ದ ಫಸ್ಟ್ ಕ್ಲಾಸ್ ಇಂಟರ್ವಲ್ ಶುಡ್ ಬಿ ಐದರ್ 0 ಆರ್ ಮಲ್ಟಿಪಲ್ ಆಫ್ 5. ಲೋಯರ್ ಲಿಮಿಟ್ ಇದೆಯಲ್ಲ ಫಸ್ಟ್ ಕ್ಲಾಸ್, ಅದು 0ದಿಂದ ಶುರು ಮಾಡಬೇಕು ಅಥವಾ ಮಲ್ಟಿಪಲ್ ಆಫ್ 5, 5, 10, 15ರಿಂದ ಶುರು ಮಾಡಬೇಕು. ಮೂರನೇದು ದ ವಿಡ್ತ್ ಆಫ್ ದ ಕ್ಲಾಸ್ ಇಂಟರ್ವಲ್ ಶುಡ್ ಬಿ 5 ಆರ್ ಮಲ್ಟಿಪಲ್ ಆಫ್ 5. ವಿಡ್ತ್ ಕೂಡ 5 ಅಥವಾ ಮಲ್ಟಿಪಲ್ ಆಫ್ 5 ಇದ್ದರೆ ಅನುಕೂಲ. ಅಥವಾ ಗಿವನ್ ವಿಡ್ತ್ ಏನಿರುತ್ತೆ ಪ್ರಾಬ್ಲಮ್ನಲ್ಲಿ ಕೊಟ್ಟಿರುತ್ತೆ, ಇಂಥ ವಿಡ್ತ್ ತೆಗೆದುಕೊಳ್ಳಿ ಅಥವಾ ನಾವಿಲ್ಲಿ ಚೂಸ್ ಮಾಡಿರ್ತೀವಿ, ಹೌದಾ? ಇಲ್ಲಿ ಎಷ್ಟು ವಿಡ್ತ್ ತೆಗೆದುಕೊಳ್ಳಿ 5, ಆ ವಿಡ್ತನ್ನು ಮೇಂಟೈನ್ ಮಾಡಬೇಕು. ನಾಲ್ಕನೇ ಪಾಯಿಂಟು ಏನು ಅಂದರೆ ಆ್ಯಸ್ ಫಾರ್ ಆ್ಯಸ್ ಪಾಸಿಬಲ್ ಇನ್ಕ್ಲೂಸಿವ್ ಕ್ಲಾಸಸ್ ಆರ್ ಟು ಬಿ ಕನ್ಸ್ಟ್ರಕ್ಟೆಡ್. ಆದಷ್ಟು ಎಕ್ಸ್ಕ್ಲೂಸಿವ್ ಕ್ಲಾಸಸ್ ಆರ್ ಟು ಬಿ ಕನ್ಸ್ಟ್ರಕ್ಟೆಡ್. ಸಾಧ್ಯವಾದಷ್ಟು ಮಟ್ಟಿಗೆ ಎಕ್ಸ್ಕ್ಲೂಸಿವ್ ಕ್ಲಾಸಸ್ನ ನಾವು ಕನ್ಸ್ಟ್ರಕ್ಷನ್ ಮಾಡಬೇಕು. So keeping these 4 points in mind, we have to construct first class interval. The remaining class intervals are they will be constructed themselves automatically. ಈಗ ಫಸ್ಟ್ ಕ್ಲಾಸ್ ಇಂಟರ್ವಲ್ ಏನು ತಗೊಳ್ಬೋದು? ಫಸ್ಟ್ ಕ್ಲಾಸ್ ಇಂಟರ್ವಲ್ 20-25 ಅಂತ ತೆಗೆದುಕೊಳ್ತೀವಿ. 20-25 ತೆಗೆದುಕೊಂಡಾಗ 22 ಇದರೊಳಗಡೆ ಬರುತ್ತೆ. ಲೋಯರ್ ಲಿಮಿಟ್ ಮಲ್ಟಿಪಲ್ ಆಫ್ 5 ಆಯಿತು, ವಿಡ್ತ್ 5 ಮೇಂಟೈನ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಎಕ್ಸ್ಕ್ಲೂಸಿವ್ ಕ್ಲಾಸ್ ತೆಗೆದುಕೊಳ್ತೀನಿ. ಈಗ ಆಲ್ ದ 4 ಪಾಯಿಂಟ್ಸ್ ಆರ್ ಕನ್ಸಿಡರ್ಡ್ ಹಿಯರ್. ಸೊ 20-25 ಫಸ್ಟ್ ಕ್ಲಾಸ್ ಇಂಟರ್ವಲ್. ಸೆಕೆಂಡ್ ಕ್ಲಾಸ್ ಇಂಟರ್ವಲ್ 25-30, 30-35, 35-40, 40-45,
ಇದು ಲಾಸ್ಟ್ ಕ್ಲಾಸ್ ಇಂಟರ್ವಲ್ ಆಗುತ್ತೆ. ಯಾಕೆ ಹೇಳಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಹೈಯೆಸ್ಟ್ ವ್ಯಾಲ್ಯೂ ಇರೋದು 48 ಇದೆ. ಆ 48 ಲಾಸ್ಟ್ ಕ್ಲಾಸ್ ಇಂಟರ್ವಲ್ ಬರುತ್ತೆ. ನಾವು ಅಲ್ಲಿಗೆ ಸ್ಟಾಪ್ ಮಾಡಬೇಕಾಗುತ್ತೆ. ಲಾಸ್ಟ್ ಟೋಟಲ್ like this we have constructed the class intervals. Now number of children, they are discrete, so 0, 1, 2, 3, 4, 5, 6 total. So this is the outer sketch of the bivariate table. Now let me draw the tally bars or tally bars. ಈಗ tally bar ಹಾಕೋದು ಗೊತ್ತಿದೆಯಲ್ಲ. ಮೊದಲನೇ ತಾಯಿ ಎಷ್ಟಿದೆ ಹೇಳಿ? ವಯಸ್ಸು 28, ಮಕ್ಕಳು 1. 28 ಎಲ್ಲಿ ಬರುತ್ತೆ? 25 ಇಂದ 30 ರೋನಲ್ಲಿ ಬರುತ್ತೆ. ಈ ರೋನಲ್ಲಿ ಬರುತ್ತೆ. ಒಂದು ಮಗು ಅಂತಂದ್ರೆ ಇದರಲ್ಲಿ ನಾವು ಕೆಳಗಿಡಬೇಕು. ಸೊ ಈ ರೋನಲ್ಲಿ ಮೂವ್ ಆಗಬೇಕು, ಈ ಕಾಲದಲ್ಲಿ ಕೆಳಗಿಡಬೇಕು. ಇಲ್ಲಿ ಇಂಟರ್ಸೆಕ್ಷನ್ ಅಲ್ಲಿ ಒಂದು ಟ್ಯಾಲಿ ಬಾರ್ ಹಾಕಿ. ಸೊ 2 37 0 ಇಲ್ಲಿ. ಆಮೇಲೆ 42 3 25 2 ಇಲ್ಲಿದೆ. ನಾವೆಲ್ಲಿ ತಗೋಬೇಕಾಗುತ್ತೆ? ಇಲ್ಲಿ ತಗೋಬೇಕಾಗುತ್ತೆ 25 ಅಂತಕ್ಕಂಥದ್ದು. ಯಾಕಂದ್ರೆ ಇದು ಎಕ್ಸ್ಕ್ಲೂಸಿವ್ ಆದ್ದರಿಂದ 25 2 29 1 47 5 37 6 37 6 35 ನೋಡಿ 35 ಇಲ್ಲಿದೆ ಎಕ್ಸ್ಕ್ಲೂಸಿವ್ ಆದ್ರಿಂದ ನಾವೇನು ತಗೋಬೇಕಾಗುತ್ತೆ? ಒಂದು ಪಕ್ಷ ಇನ್ಕ್ಲೂಸ್ ಆಗಿದ್ರೆ ಇಲ್ಲಿ ತಗೋತಾ ಇದ್ವಿ. ಸೊ 35 2 23 2 41 1 27 0 39 3 23 ಈಗ 20 ಪೇರ್ಡ್ ವ್ಯಾಲ್ಯೂಸ್ಗೆ ನಾನು ಟ್ಯಾಲಿ ಮಾರ್ಕ್ಗಳನ್ನು ಡ್ರಾ ಮಾಡಿದ್ದೇನೆ. ಈಗ ಅವುಗಳನ್ನು ಸಂಖ್ಯೆಯಲ್ಲಿ ನಾವು ಮುಗಿಸೋಣ. 1 1 1 3 1 2 2 5 1 1 2 1 2 1 1 1 1 1 2 4 10 11 17 20. So capital total frequency is equal to 20. 2 5 5 2 1 2 2 7 17 18 7 12
12, 14, 15 7, 12, 15, 16, 18, 20. So total frequency capital N is equal to 20. So this is bivariate frequency table. Yes. And one more concept is there, marginal frequency distribution. This is bivariate frequency distribution. Next one terminology is there, marginal frequency distribution. That means in bivariate frequency table, in bivariate frequency distribution, you see there are two variables, ages of mothers, number of children. Writing the frequency distribution of one variable, ignoring the other variable. ಈ ಟೇಬಲ್ ನಿಂದ ಒಂದು ವೇರಿಯಬಲ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಮಾತ್ರ ಬರಬೇಕು, ಇನ್ನೊಂದು ವೇರಿಯಬಲ್ ಬಿಟ್ಬಿಟ್ಟು. ಸೊ ಅಂತ ಡಿಸ್ಟ್ರಿಬ್ಯೂಷನ್ಗೆ ಮಾರ್ಜಿನಲ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂತ ಬರುತ್ತೆ. ಈಗ ಏನು ಮಾಡಬೇಕಾಗುತ್ತೆ, ಈಗ ನೋಡಿ ಎರಡು ಮಾರ್ಜಿನಲ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ಸ್ ಬರ್ತವೆ. ಮಾರ್ಜಿನಲ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಆಫ್ ಏಜಸ್ ಆಫ್ ಮದರ್ಸ್. ಏಜಸ್ ಆಫ್ ಮದರ್ಸ್ ಮಾರ್ಜಿನಲ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂತ ಇಟ್ಕೊಂಡ್ರೆ ಏನಾಗುತ್ತೆ, CIEF1, CIA 20-25, 25-30, 30-35, 35-40, 40-45, 45-50 total. Frequencies ಏನಾಗುತ್ತೆ, 3, 5, 2, 6, 2, 20. So this is marginal frequency distribution of ages of mothers. Similarly, ನಾವು marginal frequency distribution of number of children ತಗೋಬಹುದು. So the discrete ಅದರಲ್ಲಿ XCF ಅಂತ ತಗೋತೀವಿ. X 0, 1, 2, 3, 4, 5, 6 total. Frequencies 2, 5, 5, 3, 1, 2, 2, 20. So this is marginal frequency distribution of number of children. So marginal frequency distribution means in a bivariate frequency distribution, the frequency distribution of one variable ignoring the other variable is called as marginal frequency distribution. So from a bivariate frequency table, we can write down two marginal frequency distributions. Okay.